ದ ಲಾರ್ಡ್. ಪ್ರಿಯರಾದ ದೇವಿ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪೀಪಲ್ ಲೀವ್ ಅಸ್ ಸೋ ದಟ್ ವಿ ಕ್ಯಾನ್ ಲರ್ನ್ ಟು ಲೆಟ್ ಗೋ. ಹೌದು, ಜನರು ನಮ್ಮನ್ನು ಕೈ ಬಿಡುತ್ತಾರೆ, ಆದ್ದರಿಂದ ನಾವು ಕೂಡ ಬಿಡಲು ಕಲಿಯಬಹುದು. ಹೌದು ಪ್ರಿಯರಾದ ದೇವಿ ಮಕ್ಕಳೇ, ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ನಮ್ಮ ಜೀವಿತದಲ್ಲಿ ಅನೇಕ ಜನರು ನಮ್ಮನ್ನು ಅನೇಕ ವೇಳೆಗಳಲ್ಲಿ ಕೈ ಬಿಟ್ಟು ಹೋಗುವುದನ್ನು ನಾವು ನೋಡಬಹುದು. ಅನೇಕರು ನಾನಿದ್ದೇನೆ, ನಾನು ನಿನಗೆ ಅದು ಮಾಡುತ್ತೇನೆ, ಇದು ಕೊಡುತ್ತೇನೆ ಎಂಬುದಾಗಿ ನಮಗೆ ಅನೇಕ ರೀತಿಯಾದ ಭರವಸೆಯನ್ನು ಕೊಟ್ಟಿರುತ್ತಾರೆ. ಅನೇಕ ರೀತಿಯಲ್ಲಿ ನಮ್ಮನ್ನು ನಂಬಿಸಿ ಮರಳುಗೊಳಿಸಿರುತ್ತಾರೆ. ನಾವು ಕೂಡ ನಮ್ಮ ಕಷ್ಟದ ಸಮಯದಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ಅಥವಾ ಯಾರೋ ಒಬ್ಬರು ನಮಗೆ ಜೊತೆಗಾರರಿದ್ದಾರೆ ಎಂಬುದಾಗಿ ಅವರ ಮೇಲೆ ಭರವಸೆ ಬಿಟ್ಟು ಅನೇಕ ಸಾರಿ ದೇವರನ್ನೇ ಮರೆತು ಬಿಡುತ್ತೇವೆ. ಆದರೆ ನಾವು ನೋಡಬಹುದು, ಒಂದು ಸಮಯ ಬರುವಾಗ ಮನುಷ್ಯರ ನಿಜವಾದ ಮುಖ ಅಥವಾ ಅವರ ನಿಜವಾದ ಬಣ್ಣ ಬಯಲಾಗುತ್ತದೆ. ಅನೇಕರು ನಮ್ಮನ್ನು ಬಿಟ್ಟು ಹೋಗುವಾಗ ನಾವು ಕೂಡ ಆ ಬಿಟ್ಟು ಹೋಗುವಂಥ ಅಥವಾ ಬಿಟ್ಟು ಬಿಡುವಂಥ ಆ ವಿಷಯವನ್ನು ಕೂಡ ಕಲಿಯಬೇಕಾಗಿದೆ. ನಾವು ಸತ್ಯವೇದದಲ್ಲಿ ನೋಡುವುದಾದರೆ ಯೇಸು ಕ್ರಿಸ್ತನು ಕೂಡ ಈ ಮಾತನ್ನು ಹೇಳುವುದನ್ನು ನಾವು ನೋಡಬಹುದು. ಆ ಶಿಲುಬೆಯ ಮರಣಕ್ಕೆ ಹೋಗುವಾಗ ಯೇಸು ಕ್ರಿಸ್ತನು ಶಿಷ್ಯರು, ವಿಶೇಷವಾಗಿ ಪೇತ್ರನನ್ನು ನಾವು ನೋಡುವುದಾದರೆ ಆತನು ನಾನು ನಿನ್ನ ಎಲ್ಲಿಗೆ ಹೋದರೂ ಅಲ್ಲಿಗೆ ಬರುತ್ತೇನೆ ಎಂಬುದಾಗಿ ಹೇಳಿರುತ್ತಾನೆ. ಆದರೆ ಆ ಶಿಲುಬೆಯ ಮರಣಕ್ಕೆ ಆತನು ಹತ್ತಿರವಾಗುವ ಸಮಯದಲ್ಲಿ ಪೇತ್ರನು ಯೇಸು ಕ್ರಿಸ್ತನ ನಾನು ಅರಿಯನೆಂಬುದಾಗಿ ಅಲ್ಲಗೆಳೆದು ಬಿಟ್ಟು ಹೋಗಿಬಿಡುತ್ತಾನೆ. ನೋಡಿ, ಆದರೆ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಕೈ ಬಿಡದೆ ಆತನ ಜೊತೆಯೇ ಇದ್ದು ಆತನನ್ನು ಮಹಿಮೆಯ ಸಿಂಹಾಸನಕ್ಕೆ ಸೇರಿಸುವವರೆಗೂ ಆತನನ್ನು ಸಂತೈಸಿ ಆಧರಿಸಿ ಜೊತೆಯಾಗಿದ್ದು ನಡೆಸುವವನಾಗಿದ್ದಾನೆ. ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ ಎಂಬುದಾಗಿ. ಹೌದು ಪ್ರಿಯರಾದ ದೇವ ಮಕ್ಕಳೇ, ಈ ದಿನದಲ್ಲಿ ಮನುಷ್ಯರು ನಮ್ಮನ್ನು ಕೈ ಬಿಟ್ಟಿರಬಹುದು, ನಾವು ನಂಬಿರುವ ವ್ಯಕ್ತಿಗಳು ನಮ್ಮನ್ನು ಕೈ ಬಿಟ್ಟಿರಬಹುದು, ಆದರೆ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಆತನು ನಮಗೆ ಯಾವಾಗಲೂ ಸಹಾಯಕನಾಗಿದ್ದಾನೆ. ನಾವು ಮನುಷ್ಯರನ್ನು ನಂಬಿ ದೇವರನ್ನು ಮರೆತು ಬಿಡುವುದನ್ನು ಬಿಟ್ಟು ಈ ದಿನ ದೇವರನ್ನು ನಂಬಿ ಮನುಷ್ಯರಿಗೂ ಕೂಡ ಆ ದೇವರ ಕೃಪೆಯನ್ನು, ದೇವರ ಮಾರ್ಗವನ್ನು ತಿಳಿಸಿಕೊಡೋಣ. ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್